ಹೌದು ವೀಕ್ಷಕರೇ, ರಾತ್ರಿ ಊಟ ಮಾಡಿ ಮಲಗಿದವನು ಬೆಳಗ್ಗೆ ಎದ್ದೇಳುತ್ತಾನೆ ಅನ್ನೋ ಭರವಸೆನೇ ಇಲ್ಲ. ಇನ್ನು ಕೆಲಸಕ್ಕೆ ಹೋದವರು ಮನೆಗೆ ವಾಪಸ್ ಆಗ್ತಾರೆ ಅನ್ನೋ ನಂಬಿಕೆಯೇ ಇಲ್ಲ. ಆರೋಗ್ಯವಂತರೇ ದಿಢೀರ್ ಸಾವಿನ ಮನೆ ಸೇರ್ತಾ ಇದ್ದಾರೆ. ರಾಜ್ಯದಲ್ಲಿ ಕೊರೋನಾ ಸಾವುಗಳ ನಂತರ ಹೆಚ್ಚಾಗಿ ಸದ್ದು ಮಾಡ್ತಾ ಇರೋ ವಿಚಾರ ಅಂದರೆ ಇತ್ತೀಚಿನ ದಿನಗಳಲ್ಲಿ ರಾಜ್ಯದಲ್ಲಿ ಹಾರ್ಟ್ ಅಟ್ಯಾಕ್ನಿಂದ ಆಗ್ತಾ ಇರೋ ಸಾವಿನ ಸಂಖ್ಯೆಗಳು. ಅದರಲ್ಲೂ ಯುವಕರು ಹಾಗೂ ಮಧ್ಯವಯಸ್ಕರನ್ನೇ ಈ ಹೃದಯ ವೈಫಲ್ಯ ಅನ್ನೋದು ಕಾಡ್ತಾ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಳೆದ 2 ತಿಂಗಳುಗಳಿಂದ 14 ಜನ ಹೃದಯಾಘಾತದಿಂದ ಸಾವನ್ನಪ್ಪಿರುವ ಪ್ರಕರಣ ದಾಖಲಾಗಿದೆ. ಅಷ್ಟಕ್ಕೂ ದಿನನಿತ್ಯದ ಆಹಾರ, ಲೈಫ್ ಸ್ಟೈಲ್ನಿಂದಲೇ ಹೃದಯಾಘಾತಗಳು ಹೆಚ್ಚಾಗುತ್ತಿವೆ. ಒತ್ತಡದ ಜೀವನ, ಡಯಟು, ಕೆಲಸದ ಕಾರಣಕ್ಕೆ 22% ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ಹೆಚ್ಚಾಗುತ್ತಿವೆಯಂತೆ. 40 ವರ್ಷದ ವಯಸ್ಸಿನ ಆಸುಪಾಸಿನಲ್ಲಿರುವವರಲ್ಲಿ ಹೆಚ್ಚಿನ ಹೃದಯಾಘಾತಗಳು ಕಂಡು ಬರ್ತಾ ಇವೆ. ಇನ್ನು ಧೂಮಪಾನ, ಮದ್ಯಪಾನ ಹಾಗೂ ವ್ಯಾಯಾಮ ಇಲ್ಲದ ಜೀವನ ಶೈಲಿಯಿಂದಾಗಿ ದಿಢೀರ್ ಸಾವು ಸಂಭವಿಸ್ತಾ ಇವೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೃದಯಾಘಾತ ಪ್ರಕರಣಗಳ ಸಂಖ್ಯೆ ಹೆಚ್ಚಳವಾಗ್ತಾ ಇದ್ದು, ಕಳೆದ 2025ರ ಜನವರಿಯಿಂದ ಜೂನ್ 30ರವರೆಗೂ ಅಂದರೆ ಕಳೆದ 6 ತಿಂಗಳ ಅವಧಿಯಲ್ಲಿ 21 ಮಂದಿ ಸಾವನ್ನಪ್ಪಿರುವ ವಿಚಾರ ತಿಳಿದ ಸಾರ್ವಜನಿಕರು ಭಯಭೀತಿಗೊಂಡಿದ್ದಾರೆ. 437 ಜನರಿಗೆ ECGಯನ್ನು ಮಾಡಲಾಗಿರ್ತದೆ. ಅದರಲ್ಲಿ ಸುಮಾರು 3000ಕ್ಕೂ ಅಧಿಕ ಜನಕ್ಕೆ ಸಹಜವಾಗಿ ECG ಬಂದಿರುತ್ತೆ. ಅಕಸ್ಮಾತ್ ಪುನಃ ಏನಾದ್ರು ರಿಪೀಟೆಡ್ ಆಗಿ ಬಂತು ಅಂದರೆ ಅವ್ರಿಗೂ ಕೂಡ ಪುನಃ ECGನ ಮಾಡ್ತಕ್ಕಂಥ ವ್ಯವಸ್ಥೆಗಳು ನಡೀತಾ ಇದೆ. ಸುಮಾರು 160 ಜನರಿಗೆ ECG ಹೃದಯಾಘಾತ ಸಂಬಂಧಪಟ್ಟಂಗೆ ವ್ಯತ್ಯಾಸಗಳು ಬಂದಿದ್ದು, ಅಂಥವ್ರಿಗೆ ನಮ್ಮಲ್ಲಿ ಲಸಿಕೆಯನ್ನು ಇಂಜೆಕ್ಷನ್ ಕೊಡ್ತಕ್ಕಂಥ ವ್ಯವಸ್ಥೆನೂ ಕೂಡ ಮಾಡಲಾಗಿರುತ್ತದೆ. ಸೊ ಅದರಲ್ಲಿ ಜನವರಿಯಿಂದ ಇಲ್ಲಿವರೆಗೆ ನಮ್ಮಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಸುಮಾರು 8 ಜನ ಸ್ಟೆಮಿಲ್ ಆಗಿರತಕ್ಕಂಥದ್ದು, 8 ಜನ ಸ್ಟೆಮಿಲ್ ಬಂದು ಟ್ರೀಟ್ಮೆಂಟ್ ತೊಗೊಂಡಾಗ 8 ಜನ ಸಾವನ್ನಪ್ಪಿರ್ತಾರೆ. ಅದೇ ರೀತಿ ಚಿಂತಾಮಣಿ ಸಾರ್ವಜನಿಕ ಹಾಸ್ಪಿಟ್ಲಲ್ಲಿ ಬಂದಾಗ 4 ಜನ, ಒಟ್ಟು 12 ಜನ ಸ್ಟೆಮಿ ಸಂಬಂಧಪಟ್ಟಂಗೆ ಇದಾಗಿರ್ತಾರೆ. ಇನ್ನು ಉಳಿಕೆಯವರು ಗುಡಿಬಂಡೆ ಬೇರೆ ಇತರ ತಾಲೂಕಲ್ಲೆಲ್ಲ ತಗೊಂಡಾಗ ಒಟ್ಟು 21 ಜನವರಿಯಿಂದ ಜೂನ್ವರೆಗೆ 21 ಹೃದಯಾಘಾತ ಸಂಬಂಧಪಟ್ಟಂಗೆ ಪ್ರಕರಣಗಳು ಡೆತ್ ಆಗಿರ್ತಕ್ಕಂಥದ್ದು. ಅದಕ್ಕೆ 40 ವಯಸ್ಸಿಗಿಂತ ಕಡಿಮೆ ಇರ್ತಕ್ಕಂಥದ್ದು ಕೇವಲ ಒಬ್ಬರಿದ್ದಾರೆ. 50 ವರ್ಷ 60 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ವ್ಯಕ್ತಿಗಳು ಬಹುತೇಕ ಜಾಸ್ತಿ ಇದ್ದಾರೆ. ಸೊ ಹೃದಯಾಘಾತ ಸಂಬಂಧಪಟ್ಟಂಗೆ ಆಗ್ತಕ್ಕಂಥ ಪ್ರಮುಖವಾದಂಥ ಕಾರಣ ಅಂದರೆ ಅವರಿಗೆ ಅಸೋಸಿಯೇಟೆಡ್ ಡಿಸೀಸಸ್, ಅಂದರೆ ಅವ್ರಿಗೆ ಗ್ಯಾಸ್ಟ್ರಿಕ್ ಅಂತ ಉದಾಸೀನತೆ ಇರ್ಬೋದು, ಅಥವಾ BP ಕಾಯಿಲೆ ಇದ್ದು ಮಾತ್ರೆಗಳು ತಗೊಳ್ಳದೇ ಇರ್ತಕ್ಕಂಥದ್ದು ಇರ್ಬೋದು, ಅಥವಾ ಸಕ್ಕರೆ ಕಾಯಿಲೆ ಇದ್ದು ಅನ್ಕಂಟ್ರೋಲ್ಡ್ ಶುಗರ್ ಕಂಟ್ರೋಲ್ ಆಗದೆ ಇರ್ತಕ್ಕಂಥದ್ದು. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಯುವ ಜನಾಂಗ ಅಥವಾ ಇದಕ್ಕೆ ವ್ಯಾಯಾಮ ಅಥವಾ ಫಿಸಿಕಲ್ ಎಕ್ಸಸೈಸ್ ಏನಿದೆ ಅದು ಕಡಿಮೆ ಆಗ್ತಾಯಿದೆ. ಬರೀ ಕೂತ್ಕೊಂಡು ಮಾಡ್ತಕ್ಕಂಥ ಕೆಲಸಗಳು ಜಾಸ್ತಿ ಆಗ್ತದೆ, ಫಿಸಿಕಲ್ ಇಲ್ಲ. ಆಮೇಲೆ ಮೆಂಟಲ್ ಸ್ಟ್ರೆಸ್, ಮಾನಸಿಕವಾಗಿ ಆಘಾತಕ್ಕೊಳಗಾಗ್ತಕ್ಕಂಥದ್ದು. ಇವೆರಡು ಒತ್ತಡದಿಂದನೂ ಕೂಡ ನಮ್ಮ ಹೃದಯಕ್ಕೆ ಸ್ಪಂದನ ಅಥವಾ ಹೃದಯಕ್ಕೆ ಒತ್ತಡ ಜಾಸ್ತಿ ಆಗಿಬಿಟ್ಟು ಹೃದಯಾಘಾತ ಆಗ್ತಕ್ಕಂಥ ಸಂಭವ ಜಾಸ್ತಿ ಇರುತ್ತೆ. ನೇರವಾಗಿ ಹೃದಯಾಘಾತ ಆಗ್ತಕ್ಕಂಥ ಸಂಭವ ತುಂಬ ಕಡಿಮೆ. ಅವ್ರಿಗೇನಾದ್ರು ಕಾಯಿಲೆಗಳೇನಾದ್ರು ಇತ್ತು ಅಂತಂದರೆ ಕೋಮಾರ್ಬಿಡಿಟೀಸ್ ಅಂತ ನಾವು ಕರಿತೀವಿ. ಆ ಕೋಮಾರ್ಬಿಡಿಟೀಸ್ ಇರ್ತಕ್ಕಂಥ ವ್ಯಕ್ತಿಗಳಲ್ಲಿ ಈಗ ಆಲ್ರೆಡಿ ಈ ಹಿಂದೆನೇ ಅವ್ರಿಗೆ ಹೃದಯ ಸಂಬಂಧಪಟ್ಟಂಗೆ ಕಾಯಿಲೆ ಇರ್ಬೋದು. ಆ ಕಾಯಿಲೆಗೆ ಅವರು ಸರಿಯಾದ ರೀತಿಯಲ್ಲಿ ತಪಾಸಣೆಯಾಗಿ ಚಿಕಿತ್ಸೆಗೆ ಒಳಗಾಗದೇ ಇರತಕ್ಕಂಥದ್ದು ವ್ಯಕ್ತಿಗಳಲ್ಲೂ ಕೂಡ ಸಡನ್ನಾಗಿ ಹೃದಯಾಘಾತ ಆಗ್ತಕ್ಕಂಥ ಸಂಭವ ಇದೆ. ಈಗ ಆಲ್ರೆಡಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಆರೋಗ್ಯ ಸಚಿವರು ಕೂಡ ಈಗ ಆಲ್ರೆಡಿ ನೀಡಿದ್ದಾರೆ. ಎಲ್ಲ ತಾಲೂಕು ಹಾಸ್ಪಿಟ್ಲ್ಗಳಿಗೆ ಈಗ ಅರ್ಬನ್ ಸ್ಪೋಕ್ ಮಾಡಲ್ಲ, ನಾವು ಎಕ್ಸ್ಟೆನ್ಷನ್ ಮಾಡ್ತೀವಿ ಅಂತಕ್ಕಂಥದ್ದು. ಸೊ ಸಾರ್ವಜನಿಕರಿರ್ಬೋದು, ಯುವ ಜನಾಂಗ ಯಾವುದೇ ಕಾರಣಕ್ಕೂ ಒತ್ತಡಕ್ಕೆ ಒಳಗಾಗಬಾರ್ದು. ಒಂದು ಯಾವುದೇ ರೀತಿಯಾದಂಥ ಎದೆ ಉರಿ ಇರ್ಬೋದು, ಆ ಎದೆ ನೋವು ಇರ್ತಕ್ಕಂಥದ್ದು ಮತ್ತು ತಲೆ ಸುತ್ತಿರ್ತಕ್ಕಂಥದ್ದು ಅಥವಾ ದೇಹದಲ್ಲಿ ವ್ಯತ್ಯಾಸ ಆಗ್ತಾ ಅಂತಂದ್ರೆ ಯಾರೂ ಕೂಡ ಭಯಪಡಬಾರ್ದು. ನಮ್ಮಲ್ಲಿರ್ತಕ್ಕಂಥ ಹಾಸ್ಪಿಟ್ಲ್ಗಳಿಗೆ ಹೋಗಿ ECG ಮಾಡಿಸಿ, BP ಚೆಕಪ್ ಮಾಡಿಸ್ಕೊಂಡು, ಶುಗರು ಮತ್ತು ಇದನ್ನು ಮಾಡಿಸಿ, ಅದನ್ನು 40 ವರ್ಷ ದಾಟಿರ್ತಕ್ಕಂಥ ಪ್ರತಿ ವ್ಯಕ್ತಿ ಕನಿಷ್ಠ 6 ತಿಂಗಳಿಗೊಮ್ಮೆ ತಮ್ಮ ಆರೋಗ್ಯ ತಪಾಸಣೆ ಮಾಡ್ಕೊಂಡು ಬಂತು ಅಂತಂದರೆ ಯಾವುದೇ ತೊಂದರೆ ಇದ್ದರೂ ಕೂಡ ಪ್ರಾಥಮಿಕ ಹಂತದಲ್ಲಿ ಅದನ್ನು ಪತ್ತೆ ಹಚ್ಚಿ ಸೂಕ್ತವಾದಂಥ ಚಿಕಿತ್ಸೆಯನ್ನು ನುರಿತ ವೈದ್ಯಾಧಿಕಾರಿಗಳಿಂದ ಪಡೆದ್ರೆ ಅವ್ರಿಗೆ ಅನುಕೂಲ ಆಗ್ತದೆ. ಸೊ 40 ವರ್ಷದಲ್ಲಿ ಅಥವಾ 50 ವರ್ಷದೊಳಗೆ ಸಾವನ್ನಪ್ಪತಕ್ಕಂಥದ್ದು ತುಂಬ ದುರಾದೃಷ್ಟ ಅದು. ಸೊ ಆ ರೀತಿ ಆಗಬಾರ್ದು ಅಂತಂದರೆ ಕನಿಷ್ಠ 6 ತಿಂಗಳಿಗೊಮ್ಮೆ ವೈದ್ಯಕೀಯ ತಪಾಸಣೆಯನ್ನು ಮಾಡಿಸ್ತಕ್ಕಂಥದ್ದು ಭಾಳ ಮುಖ್ಯವಾಗಿರುತ್ತೆ.
ಅಂದಹಾಗೆ ಹಾಸನ ಜಿಲ್ಲೆಯೊಂದರಲ್ಲೇ ಕಾಲೇಜಿನ ಯುವಕ ಯುವತಿಯರೇ ಹೃದಯಾಘಾತದಿಂದ ಹೆಚ್ಚಾಗಿ ಸಾವನ್ನಪ್ಪಿರುವ ಪ್ರಕರಣಗಳು ಸಹ ದಾಖಲಾಗಿತ್ತು. ಇದಕ್ಕೆ ಕಾರಣ ಒತ್ತಡದ ಕೆಲಸ, ಮೊಬೈಲ್ ಬಳಕೆ ಹೆಚ್ಚಳವಾಗ್ತಾ ಇದ್ದು ಇದರಿಂದ ನಿದ್ರಾಹೀನತೆ, ಉತ್ತಮ ಆಹಾರದ ಕೊರತೆಯಿಂದ ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆಗಳು ಹೆಚ್ಚಾಗ್ತಾ ಇವೆ. ಹೀಗಾಗಿ ನಿಮ್ಮ ಜೀವನ ನಿಮ್ಮ ಕೈಯಲ್ಲಿ ಇದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಎಸ್ ಮಹೇಶ್ ರವರು ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಇತ್ತೀಚಿನ ಹಾಸನ ಅಥವಾ ಇತರ ಜಿಲ್ಲೆಗಳಲ್ಲಿ ಏನು ಹೃದಯಾಘಾತಕ್ಕೆ ಬಲಿಯಾಗ್ತಾ ಇರ್ತಕ್ಕಂಥ ವ್ಯಕ್ತಿಗಳನ್ನ ನಾವು ಅವ್ರದ್ದು ಈಗ ಆಲ್ರೆಡಿ ತನಿಖಾ ತಂಡವನ್ನು ನೇಮಿಸಿ ಇದು ಮಾಡ್ತಾ ಇದ್ದಾರೆ. ಬಹುತೇಕ ಒತ್ತಡ ಇತ್ತೀಚಿನ ಯುಗದಲ್ಲಿ ನಮ್ಮ ಮೊಬೈಲ್ ಗೀಳನ್ನು ಹಚ್ಕೊಂಡಿರ್ತಕ್ಕಂಥ ಸಂಖ್ಯೆ ಜಾಸ್ತಿ ಆಗ್ತದೆ. ಮೊಬೈಲ್ ಇವತ್ತು ಇಂಟರ್ನೆಟ್ ಯುಗ, ಇಲ್ಲಿ ಕೂತುತ್ತವೆ ಜಗತ್ತಿನ ಎಲ್ಲ ಮೂಲೆಗಳದ್ದು ಮಾಹಿತಿಗಳ ಕಲೆ ಮಾಡ್ತಕ್ಕಂಥದ್ದು ನೋಡ್ತಕ್ಕಂಥದ್ದು ವಿಚಾರ ತುಂಬ ಇದೆ. ಆ ಒತ್ತಡದ ಜೊತೆಗೆ ನಿದ್ರಾಹೀನತೆ, ಸರಿಯಾಗಿ ನಿದ್ದೆ ಮಾಡೋದಿಲ್ಲ, ಊಟನೂ ತಿನ್ನೋದಿಲ್ಲ, ಊಟ ತಿಂತು ಅಂದರೆ ಬರೀ ಎಣ್ಣೆಯುಕ್ತ ಆಹಾರವನ್ನು ಜಾಸ್ತಿ ಸೇವನೆ ಮಾಡ್ತಕ್ಕಂಥ, ಅದರಿಂದ ಕೊಲೆಸ್ಟ್ರಾಲು ಕೂಡ ಜಾಸ್ತಿ ಆಗ್ತದೆ. ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದ್ರಿಂದ ಹೃದಯಾಘಾತಕ್ಕೂ ಕೂಡ ಬಲಿ ಆಗ್ತಕ್ಕಂಥ ಸಂಭವ ಇರ್ತದೆ. ಸೊ ಮೊಬೈಲ್ ಗೀಳಾಗೋದ್ರಿಂದ ನಿದ್ರಾಹೀನತೆ, ಸೊ ನಿದ್ರಾಹೀನತೆ, ಒತ್ತಡ, ಕೊಲೆಸ್ಟ್ರಾಲ್ ಸಂಬಂಧಪಟ್ಟಂಗೆ ಜಾಸ್ತಿ ಆಗೋದು ಮತ್ತು ಫಿಸಿಕಲ್ ಆ್ಯಕ್ಟಿವಿಟೀಸ್ ಇವೆಲ್ಲನೂ ಕೂಡ ಒಂದಕ್ಕೊಂದು ಒಟ್ಟಿಗೆ ಸೇರಿದಾಗ ಕೂಡ ಹೃದಯಾಘಾತ ಆಗ್ತಕ್ಕಂಥ ಸಂಭವ ಜಾಸ್ತಿ ಇರುತ್ತೆ. ಅದಕ್ಕೆ ಹೇಳ್ತಾ ಇರೋದು ಆರೋಗ್ಯವಂತ ಜೀವನ ಶೈಲಿ, ಆರೋಗ್ಯವಂತ ಆಹಾರವನ್ನು ಸೇವನೆ ಮಾಡ್ತಕ್ಕಂಥದ್ದು ಮತ್ತು ಆದಷ್ಟು ಒತ್ತಡ ರಹಿತ ಜೀವನವನ್ನು ಮಾಡ್ತಕ್ಕಂಥದ್ರಿಂದ ಮತ್ತು ಕನಿಷ್ಠ 40 ವರ್ಷ ದಾಟ್ತಾ ಹೋದ ಅಥವಾ 35 ವರ್ಷ ದಾಟ್ತಕ್ಕಂಥ ಪ್ರತಿ ವ್ಯಕ್ತಿಯೂ ಕೂಡ ಕನಿಷ್ಠ 6 ತಿಂಗಳಿಗೊಮ್ಮೆ ತಮ್ಮ ವೈದ್ಯಕೀಯ ತಪಾಸಣೆಯನ್ನು ಮಾಡಿಸ್ಕೊಂಡ್ರೆ ನಮ್ಮ ಈಗ ಹೃದಯಾಘಾತ ಇರ್ಬೋದು, ಇತರೆ ಯಾವುದೇ ಕಾಯಿಲೆಗಳಿಂದ ಮುಕ್ತ ಆಗಲಿಕ್ಕೆ ಅನುಕೂಲ ಆಗ್ತದೆ ಅಂತ ನಾನು ಸಾರ್ವಜನಿಕರಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತೇನೆ. ಸದ್ಯದ ಕಾಲಘಟ್ಟದಲ್ಲಿ ಹೃದಯ ಆರೋಗ್ಯದ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳೋದು ಮುಖ್ಯವಾಗಿದೆ. ಹೃದಯದ ಆರೋಗ್ಯವನ್ನು ಸುಧಾರಿಸಲು ಗುಣಮಟ್ಟದ ಅಂದರೆ ವಿಟಮಿನ್ಗಳನ್ನು ಒಳಗೊಂಡಿರುವ ಆಹಾರ, ನಿಯಮಿತ ವ್ಯಾಯಾಮ ಹಾಗೂ ಚೆನ್ನಾಗಿ ನಿದ್ರೆ ಮತ್ತು ಒತ್ತಡವನ್ನು ತಪ್ಪಿಸುವಂತಹ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಬೇಕು. ಅದೇನೇ ಇರಲಿ, ಆಧುನಿಕ ಜೀವನ ಶೈಲಿ ಮತ್ತು ಒತ್ತಡದ ಕೆಲಸ ಸದ್ದಿಲ್ಲದ ಸಾವಿಗೆ ಕಾರಣವಾಗ್ತಾ ಇದೆ. ಹೀಗಾಗಿ ಜನ ತಮ್ಮ ಆರೋಗ್ಯದ ಕಡೆ ಗಮನ ಹರಿಸಬೇಕಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.